ನಾನು ಶಬಾನಾ ಬೇಗಂ ಕುಣಿಗಲಿಂದ ಬಂದಿರೋದು. ನಿನ್ನೆ ಬುಧವಾರನೂ ಬಂದಿದ್ದೆ. ಬೆಳಿಗ್ಗೆ ಬಂದಿದ್ದು 4:15 ತನಕ ಕಾಯ್ದಿದ್ದು, ಕರೆಂಟ್ ಇರಲಿಲ್ಲ. ಕಾಯ್ದು 4:15ಗೆ ಕ್ಲೋಸ್ ಮಾಡಿದ್ರು. ತಿರ್ಗಾ ನಾವು ಕುಣಿಗಲ್ಗೆ ಹೋಗಿದ್ವಿ. ತಿರ್ಗಾ ಈಗ ಗುರುವಾರ ಬಂದಿದ್ದೀವಿ. ಇವತ್ತೂ ಕರೆಂಟ್ ಇಲ್ಲ. ಈಗಾನು ಕಾಯ್ತಾ ಇದ್ದೀವಿ. ಕರೆಂಟ್ ಇಲ್ಲನೇ ಇರ್ತಾರೆ. ಈಗ ಹಿಂಗೆ ಮಾಡಿದರೆ ಪೇಷಂಟ್ ಏನಾಗಬೇಕು ಮೇಡಮ್? ನಿನ್ನೆನೂ ಇರಲಿಲ್ಲ ಕರೆಂಟು? ನಿನ್ನೆನೂ ಇರಲಿಲ್ಲ ಕರೆಂಟು, ಇವತ್ತೂ ಇಲ್ಲ. ಇಲ್ಲ. ಇದ್ರ ಬಗ್ಗೆ ಕೇಳಿದ್ರೆ ಏನು ಹೇಳ್ತಾರೆ? ಅದೇ ಕರೆಂಟ್ ಇಲ್ಲ, ಕರೆಂಟ್ ಬಂದ್ಮೇಲೆ ಮಾಡ್ತೀವಿ ಅಂತ ಹೇಳ್ತವ್ರೆ. ರಾಮಚಂದ್ರ ಅಂತ, ಪಾಗೋಡ ತಾಲೂಕು, ವೈನ್ ಹಾಸ್ಪಿಟಲ್, ಆಂಧ್ರ ಬಾರ್ಡ್. ಇಲ್ಲಿಂದ MRI ಸ್ಕ್ಯಾನಿಂಗ್ ಅಂತ ಬರ್ಕೊಟ್ಟಿದ್ರು. ಇಲ್ಲೆಲ್ಲ ಡಾಕ್ಟರ್ ತೋರಿಸ್ಬಿಟ್ಟು ಅವರು MRI ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ. ನಾವಿಲ್ಲಿ 12:50 ಬಂದಿದ್ದೀವಿ. ಅವಾಗಿಂದ ಈ ಚೇಂಬರಲ್ಲಿ ಯಾರೂ ಇಲ್ಲ. ಇದುವರೆಗೂ ಕಾಯ್ದು ಬಂದರು. ಕರೆಂಟ್ ಇಲ್ಲ ಅಂತ 3 ಅವರ್ಸಿಂದ ಕರೆಂಟ್ ಇಲ್ಲ ಅಂತ ಹೇಳ್ಕೊಂಡೆ ಜನ ಇದ್ದರು. ನಾನು ಬಂದಾಗ ಕೇವಲ 5 ಜನ ಇದ್ದರು ಅಷ್ಟೇ. ಈಗ ಒಂದು 50 ಜನ ಆಗಿದ್ದಾರೆ. ಇಲ್ಲಿವರೆಗೂ ಕರೆಂಟೇ ಇಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ ವ್ಯವಸ್ಥೆ ಆದರೆ ಸರ್ವ ಪರಿಸ್ಥಿತಿ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಇವರು ಸರ್ವ ಪ್ರಾಣದ ಚೆಲ್ಲಾಟಾಡೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಇಲ್ಲಿ. ಓಕೆ. ನಿನ್ನೆ ಬಂದಿರೋದು 11 ಗಂಟೆಯಿಂದ ವೆಯ್ಟ್ ಮಾಡ್ತಿದ್ದೀವಿ. ಯಾರು ಕೇರ್ ಮಾಡೋರು ಯಾರೂ ಇಲ್ಲ. ಇಬ್ಬರು ಇದ್ದಾರೆ. ಅವ್ರು ಕರೆಂಟ್ ಬಂದರೆ ವರ್ಕ್ ಮಾಡ್ತಾರೆ. 4:15 ಆಯಿತು ಅಂದ್ರೆ 1 ನಿಮಿಷನೂ ಇರೋಲ್ಲ. ಬಾಗ್ಲಾಕ್ನ ಹೋಗ್ತಿರ್ತಾರೆ. ಸುಮಾರು 300-350 ಜನ ಪೇಷಂಟ್ ಇದ್ದಾರೆ. ಇವ್ರದ್ದು ಇವಾಗ ಕರೆಂಟ್ ಬಂದು ಸ್ಕ್ಯಾನಿಂಗ್ ಆಗಬೇಕು ಅಂದ್ರೂ ಮಿನಿಮಮ್ 2 ದಿನ ಆಗುತ್ತೆ. ನಾಳೆ ಮತ್ತೆ ಭಾನುವಾರ ಅಂತಾರೆ. ಭಾನುವಾರ ಕರೆಂಟ್ ಏನೋ ಭಾನುವಾರ ರಜೆ ಇರೋದ್ರಿಂದ ಇವ್ರು ಆಗೋಕ್ಕೂ ಮಂಗಳವಾರ ಬುಧವಾರ ಆಗೋಗುತ್ತೆ. ಎಮರ್ಜೆನ್ಸಿ ಇತ್ತು ಅಂದರೆ ಏನು ಗತಿನೋ ಗೊತ್ತಾಗ್ತದೆ. ಏನು ಸಮಸ್ಯೆ ಅಂತ ಇವಾಗ ಸಮಸ್ಯೆ ಏನು? ಈಗ ಪವರ್ ಇಲ್ಲ. ಈಗಿರೋ ಸಿಚುವೇಶನ್ ಪವರ್ ಇಲ್ಲ. ಯಾರು ಕೇಳಿದ್ರು ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ, 1 ಅವರ್ ಆಗುತ್ತೆ ಅಂತಾರೆ. ಇಲ್ಲಿ ಯಾರು ನಮಗೆ ಮಾತಾಡ್ಸೋರಾಗಲಿ ಒಂದು ಸ್ವಲ್ಪ ಕುಕ್ಕಳಿನೋದಾಗಲಿ ಒಬ್ಬರು ಯಾರೂ ಇಲ್ಲ. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.